ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಂಡಾಯದ ಸ್ಪಷ್ಟೋಕ್ತಿ ಕಾಣಿಸ್ತಾ ಇದೆ. ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಯಡಿಯೂರಪ್ಪ ಅವರು ಮೋಸ ಮಾಡಿದ್ರು. ಪುತ್ರ ಕಾಂತೇಶ್ಗೆ ಟಿಕೆಟ್ ತಪ್ಪಿದ್ದಕ್ಕೆ ಈಶ್ವರಪ್ಪ ಅವರು ಗರಂ ಆಗಿದ್ದಾರೆ. ಅದು ಕೂಡ ಯಡಿಯೂರಪ್ಪ ವಿರುದ್ಧ ತಮ್ಮ ಅಸಮಾಧಾನವನ್ನ ಪ್ರತಿ ಮಾತಲ್ಲಿ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಂಬಿಸಿ ಮೋಸ ಮಾಡಿದ್ರು ಅನ್ನೋದು ಈಶ್ವರಪ್ಪ ಅವ್ರ ಮಾತು. ಟಿಕೆಟ್ ಕೊಡಿಸ್ತೀನಿ ಕಾಂತೇಶ್ಗೆ ಅಂತ ಹೇಳಿದ್ರು. ಅವರು ಬಯಸಿದ್ರೆ ಟಿಕೆಟ್ ಕೊಡಿಸಬಹುದಾಗಿತ್ತು. ಯಡಿಯೂರಪ್ಪ ಅವರ ಮಾತು ನಂಬಿ ನನ್ನ ಪುತ್ರ ಕೂಡ ಓಡಾಡ್ದ. ಈಗ ಇನ್ಮೇಲೆ ನಾನು ಯಾವ ಬಿಜೆಪಿ ನಾಯಕರನ್ನು ಭೇಟಿ ಮಾಡಲ್ಲ, ನಾಳೆ ನಾನು ಜನರನ್ನ ನೇರವಾಗಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು. ನಾಳೆ ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಚುನಾವಣೆಗೆ ನಾನು ನಿಲ್ಲೇಬೇಕು ಅಂತೇಳಿ ಇಡೀ ಜಿಲ್ಲೆಯ ಎಲ್ಲ ಸಮಾಜದ ಪ್ರಮುಖರು ಒತ್ತಾಯ ಮಾಡ್ತಿದ್ದಾರೆ. ನಿಮಗೆ ಅನ್ಯಾಯ ಮಾಡಿದ್ದಾರೆ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವ್ರ ಮಕ್ಕಳು. ನಿಮ್ಮ ಮಗ ಕಾಂತೇಶಿಗೂ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರು. ಜೊತೆಗೆ ನಾನೇ ಟಿಕೆಟ್ ಕೊಡೋದಂದರೆ ನಾನೇ ಹಾವೇರಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಯಡಿಯೂರಪ್ಪನವ್ರು ಹೇಳಿದರು. ಮೋಸ ಮಾಡಿದ್ದಾರೆ. ಜೊತೆಗೆ ಇಡೀ ರಾಜ್ಯದಲ್ಲೂ ಕೂಡ ಅನೇಕ ಪ್ರಮುಖರಿಗೆ ಸಿ.ಟಿ. ರವಿಗಿರ್ಬೋದು, ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ಗಿರ್ಬೋದು, ಸದಾನಂದ ಗೌಡರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಈ ರೀತಿ ಅನೇಕ ಪ್ರಮುಖರಿಗೆ ಅನ್ಯಾಯ ಆಗಿದೆ. ಹಾಗಾಗಿ ಎಲ್ಲ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನೊಂದ ಕಾರ್ಯಕರ್ತರ ಒಂದು ಧ್ವನಿಯಾಗಿ ನೀವು ಸ್ಪರ್ಧೆ ಮಾಡಬೇಕು, ಇದು ಎಲ್ಲರದ್ದು ಒತ್ತಾಯ. ಈ ದಿಕ್ಕಿನಲ್ಲಿ ನಾಳೆ ಅವರೆಲ್ಲರದ್ದು ಕೂಡ ಒಂದು ಅಭಿಪ್ರಾಯ ಸಂಗ್ರಹ ನಾನು ಮಾಡ್ತಾಯಿದ್ದೀನಿ. ಶಿವಮೊಗ್ಗದಲ್ಲಿ ಸಂಜೆ 5 ಗಂಟೆಗೆ ಬಂಡಜಾರ ಸಮುದಾಯ ಭವನದಲ್ಲಿ ಸಭೆ ಇದೆ. ಅವರೆಲ್ಲ ಅಭಿಪ್ರಾಯ ತಗೊಂಡು ಅಂತಿಮ ತೀರ್ಮಾನವನ್ನು ಅವ್ರ ಜೊತೆಗೆ ಹಂಚ್ಕೋಬೇಕು ಅಂತ ಯೋಚನೆ ಮಾಡಿದ್ದೀನಿ. ಯಡಿಯೂರಪ್ಪ ಮಾತಾಡಿದ್ದಾರೆ ಸರ್ ನಿಮ್ಮ ಜೊತೆಗೆ? ಈಗಾಗಲೇ ಅವ್ರು ಮಾತಾಡಿದರೆ ರಿಯಾಕ್ಷನ್ ಮಾಡಿದ್ದಾರೆ ಸರ್. MLC ಮಾಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕಾಂತೇಶ್ ಅವ್ರನ್ನ ಅಂತ. ನಿಮಿಷ ತಡೀರಿ, ಆಯಿತು, ನೀವು ಹೇಳ್ತೀರಿ ಸರಿ ಇದೆ, ಇಲ್ಲ ಅಂತಂದಿಲ್ಲ. ಯಡಿಯೂರಪ್ಪ ನನ್ನ ಹತ್ರ ಮಾತಾಡಿಲ್ಲ. ನಾಳೆ ಬೆಂಬಲಿಗರ ಅಭಿಪ್ರಾಯ ಪಡೆದು ಮುಂದಿನ ನಿರ್ಧಾರ ಅಂತ ಈಶ್ವರಪ್ಪ ಅವರು ಹೇಳಿದ್ದಾರೆ. ಅಲ್ಲಿಗೆ ಶಿವಮೊಗ್ಗದಿಂದ ಮಗನನ್ನ ಕಣಕ್ಕಿಳಿಸೋದಕ್ಕೆ ಈಶ್ವರಪ್ಪ ಅವರು ಚಿಂತನೆ ನಡೆಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ಕಾರಣ ಶಿವಮೊಗ್ಗದಲ್ಲೇ ನನಗೆ ಅನ್ಯಾಯ ಆಗಿದ್ದು, ಶಿವಮೊಗ್ಗದಲ್ಲೇ ನನಗೆ ಒಂದಷ್ಟು ಭರವಸೆಗಳು ಸಿಕ್ಕಿದ್ದು ಅಂತ ಯಡಿಯೂರಪ್ಪ ಅವರ ಕಡೆಗೆ ಬೊಟ್ಟು ಮಾಡ್ತಾ ಇದ್ದಾರೆ. ಪ್ರತಿ ಮಾತಿನಲ್ಲೂ ಕೂಡ ಯಡಿಯೂರಪ್ಪ ವಿರುದ್ಧದ ಅಸಮಾಧಾನ ಸ್ಫೋಟ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಂಡಾಯದ ಮುನ್ಸೂಚನೆ ಜೊತೆಗೆ ರೆಬೆಲ್ ಆಗಿ ನಾನು ನಿಂತ್ಕೊಳ್ತೀನಿ ಅನ್ನುವಂತಹ ಸೂಚನೆಯನ್ನ ಕೂಡ ಈಗಲೇ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ.